ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಿರುವಂತಹ ತಳವಾರ ಮತ್ತು ಪರಿವಾರ ಒಂದು ತಳವಾರ ಮಹಾಸಭಾ ಅನ್ನತಕ್ಕಂಥ ಸಂಘಟನೆಯನ್ನು ಹಾಕಿ ಅದರ ಮುಖಾಂತರ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕೆಲವೊಂದು ವಿಷಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿರ್ತಕ್ಕಂಥದ್ದು, ಈ ಒಂದು ಸರ್ಕಾರ 2020ರಲ್ಲಿ ಸೇರಿಸಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಪರಿಶಿಷ್ಟ ಪಂಗಡದಲ್ಲಿ ಬರುವಂತಹ, ಅದು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಬರುವಂಥ 38ರ ಜಾತಿಯ ಪರ್ಯಾಯ ಪದಗಳು ಅಂದರೆ ನಾಯಕ, ಚೋಳಿವಾಳ ನಾಯಕ, ಮೋಟ ನಾಯಕ, ನನ್ನ ನಾಯಕ, ಈ ರೀತಿಯಾಗಿರ್ತಕ್ಕಂಥ ಈ ಶಬ್ದಕ್ಕೆ, ಈ ಒಂದು ಜಾತಿಗಳಿಗೆ ಪರ್ಯಾಯ ಪದಗಳಾಗಿರುವಂಥ ನಾಯಕ ಪರಿವಾರ, ನಾಯಕ ತಳವಾರ ಅನ್ನತಕ್ಕಂಥದ್ದು, ಈ ಎರಡು ಶಬ್ದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ. ಆದರೆ ಇದರಲ್ಲಿ ಏನಾಗಿದೆ ತಪ್ಪು ಅಂದರೆ ಅದರಲ್ಲಿ ಆದೇಶದಲ್ಲಿ ಈ ಒಂದು 38ರ ಕ್ರಮ ಸಂಖ್ಯೆ ಅನುಸಾರವಾಗಿ ಸೇರ್ಪಡೆ ಮಾಡಲಾಗಿದೆ ಅಂತ ಬರೆದಿದ್ದಾರೆ. ಬರಿತಾ ಆರ್ಡರ್ನಲ್ಲಿ ಕೊನೆಯ ಗಳಿಗೆಯಲ್ಲಿ ಒಂದು ಟಿಪ್ಪಣಿಯನ್ನು ಮಾಡಿದ್ದಾರೆ. ಏನಂತಂದರೆ, ತಳವಾರ ಮತ್ತು ಪರಿವಾರ ಅನ್ನತಕ್ಕಂಥದ್ದು ಪರಿಶಿಷ್ಟ ಪಂಗಡವಲ್ಲದ ಹಿಂದುಳಿದ ವರ್ಗದಲ್ಲಿಯೂ ಕೂಡ ತಳವಾರ ಮತ್ತು ಪರಿವಾರದವರು ಇದ್ದಾರೆ, ಅವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಬಾರದು ಅನ್ನತಕ್ಕಂಥದ್ದು ಸರ್ಕಾರದ ಸ್ಪಷ್ಟವಾದ ಒಂದು ಉಲ್ಲೇಖ ಇದೆ. ಅದಕ್ಕಾಗಿ ಈಗ ಇದನ್ನು ಕ್ಲಾರಿಫಿಕೇಶನ್, ಇದನ್ನು ಸ್ಪಷ್ಟೀಕರಣ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ, ಮುಖ್ಯವಾಗಿರ್ತಕ್ಕಂಥದ್ದು ಆ ಗ್ರಾಮ ಆಡಳಿತ ಅಧಿಕಾರಿಗಳು. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ಇವರು ನಾಯಕ ಅಥವಾ ಪರಿಶಿಷ್ಟ ಪಂಗಡದವರು ಹೌದೋ ಅಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೇಕು ಅವ್ರು. ಯಾಕಂದರೆ ಒಬ್ಬರ ಒಂದು ಪರಿಶೀಲನೆ ಮಾಡಬೇಕಾದ್ರೆ, ಒಂದು ಜಾತಿ ಪರಿಶೀಲನೆ ಮಾಡೋಕೆ ಆ ಗ್ರಾಮಕ್ಕೆ ಪಂಚನಾಮಿಗೆ ಹೋಗ್ಬೇಕಾಗ್ತದೆ. ಪಂಚನಾಮಿಗೆ ಹೋದಾಗ ಇವರು ನಾಯಕ ಜಾತಿಗೆ ಸಂಬಂಧಪಟ್ಟವರು ಹೌದೋ ಅಲ್ಲ, ಇವರು ಪರಿಶಿಷ್ಟ ಪಂಗಡಕ್ಕೆ ಬರ್ತಾರಾ ಇಲ್ಲೋ, ಇವರು ಮೂಲ ಜಾತಿ ಯಾವುದು, ಇವರ ವಂಶಾವಳಿ ಏನಿದೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ಬೇಕು ಅವರು. ಯಾಕಂದರೆ ತಳವಾರ ಅಂತಂದರೆ ಇಲ್ಲಿ ಭಾಳಷ್ಟು ಜನರು ತಳವಾರದಲ್ಲಿ ಬರ್ತಾರೆ. ಯಾಕಂದರೆ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ 88H ಮತ್ತು K ಅನ್ನತಕ್ಕಂಥದ್ದು ಅದರಲ್ಲಿ ಕೂಡ ಬರ್ತಾ ಇದೆ. ಏನು ಬರ್ತಾ ಇದೆ ಅಂತಂದರೆ, ಅದರಲ್ಲಿ ಹಿಂದುಳಿದ ವರ್ಗದವರು ಅಂದರೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥದ್ದು, ನಮ್ಮ ಕಡೆ ಬಿಜಾಪುರ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು ಮತ್ತು ಯಾದಗಿರಿ ಇರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ತಳವಾರ ಯಾರಿದ್ದಾರೆ ಅಂತಂದ್ರೆ ಅಂಬಿಗ ಜಾತಿಯವರು, ಕಬ್ಬಲಿಗ ಜಾತಿಯವರು ಈ ಒಂದು ತಳವಾರ ಅಂತ ತಮ್ಮ ಹೆಸರು ಮುಂದುಗಡೆ ಬರೆಸಿಕೊಂಡಿದ್ದಾರೆ. ಈ ತಳವಾರ ಅನ್ನತಕ್ಕಂಥ ಒಂದು ವೃತ್ತಿ. ಈ ತಳವಾರ ಯಾರಂದ್ರೆ ನಮ್ಮ ಕೆಲವೊಂದು ಭಾಗದಲ್ಲಿ ನೋಡಿದಾಗ, ಉದಾಹರಣೆ ತಿಂತಿಣಿಯಲ್ಲಿ ತೆಗೆದುಕೊಂಡಾಗ ಎಸ್ಸಿ ಮಂದಿಗೆ ನಾವು ತಳವಾರ ಅಂತ ಕರಿತಾ ಇದ್ದೀವಿ. ಇನ್ನು ಕೊಡೆಕಲ್ಲು ಭಾಗದಲ್ಲಿ ಆ ಕಡೆ ಹೋದಾಗ ಅಲ್ಲಿ ಯಾರಿದ್ದಾರೆ ಮುಸಲ್ಮಾನರು ಕೂಡ ತಳವಾರ ಅಂತ ಇದ್ದಾರೆ. ಈ ರೀತಿಯಾಗಿ ತಳವಾರ ಅನ್ನತಕ್ಕಂಥ ವೃತ್ತಿ ಅಡ್ಡೆಸರು ಸರ್ನೇಮ್. ಅದಕ್ಕಾಗಿ ದಯಮಾಡಿ ಆ ಒಂದು ಸರ್ಕಾರದ ಆದೇಶ ಏನಿದೆಯಲ್ಲ, ಆ ಒಂದು ಕೊನೆಯ ಗಳಿಗೆಯಲ್ಲಿ ಬರೆದಿರ್ತಕ್ಕಂಥ ಕೊನೆಯ ಒಂದು ಸಾಲಿನಲ್ಲಿ ಏನು ಬರೆದಿದ್ದಾರೆ ಅಂದರೆ, ಹಿಂದುಳಿದ ವರ್ಗದಲ್ಲಿಯೂ ಕೂಡ ತಳವಾರರಿದ್ದಾರೆ, ಅವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನತಕ್ಕಂಥ ಸ್ಪಷ್ಟ ಆದೇಶ ಅದ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ತಹಶೀಲ್ದಾರರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಪಂಚನಾಮಿ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಂದಾಯ ನಿರೀಕ್ಷಣಾಧಿಕಾರಿಗಳಿಗೂ ಮತ್ತು ವಿಲೇಜ್ ಅಕೌಂಟೆಂಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು. ಏನಂದರೆ, ಇವರು ನಾಯಕ ಅಥವಾ 38ರ ಕ್ರಮ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಬರ್ತಕ್ಕಂಥ ಜಾತಿಯ ಪರ್ಯಾಯ ಪದಗಳ ಹೌದೋ ಅಲ್ಲ, ಇವರು ಹಿಂದುಳಿದಾರೋ ಅಥವಾ ಪರಿಶಿಷ್ಟ ಪಂಗಡದವರು ಅನ್ನತಕ್ಕಂಥ ಕ್ಲಾರಿಫಿಕೇಶನ್ ಯಾರು ಕೊಡಬೇಕು? ವಿಲೇಜ್ ಅಕೌಂಟೆಂಟ್ ಮತ್ತು ಅಲ್ಲಿರ್ತಕ್ಕಂಥ ಕಂದಾಯ ನಿರೀಕ್ಷಣಾಧಿಕಾರಿಗಳು ಜಂಟಿಯಾಗಿ ಪರಿಶೀಲನೆ ಮಾಡಬೇಕು. ಆ ಗ್ರಾಮದಲ್ಲಿ ಪರಿಶೀಲನೆ ಮಾಡಿದಾಗ ಅವ್ರು ಏನೈತೆ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ. ಯಾವುದೋ ಒಂದು ಜಾತಿ ಏನು ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಶಾಲೆ ಒಳಗೆ ತಳವಾರ ಅಂತ ಬರೆಸಿಬಿಡ್ತಾರೆ. ಅದು ಶಾಲೆ ಒಳಗೆ ನಾವು ತಳವಾರ ಅಂತ ಬರೆಸಿವ್ರಿ, ನಮ್ಮದು ಮಾಡಿದ್ವಿ, ನಮ್ಮ ತಳವಾರ ಅಂತ ಕೊಡ್ರಿ ಅಂತ ಸರ್ಟಿಫಿಕೇಟ್ ಹಾಕಿಬಿಡ್ತಾರೆ. ಅದು ಹಾಕಿದ ತಕ್ಷಣ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದೈತೆ ಅಂದರೆ ಗ್ರಾಮ ಆಡಳಿತಾಧಿಕಾರಿ, ವಿಲೇಜ್ ಅಕೌಂಟೆಂಟ್, VA ಮತ್ತು RI ಅವರು ತಳವಾರ ಅಂತ ಹಾಕಿದರೆ ಯಾವ ತಳವಾರ ಅಂತ ಪರಿಶೀಲನೆ ಮಾಡಬೇಕು, ಪರಿಶೀಲನೆ ಮಾಡಿ ವರದಿ ಕೊಡಬೇಕು. ಹಿಂಗಾಗಿ ತಪ್ಪು ಸಂದೇಶ ಹೋಗಿ ಇವತ್ತು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಮೇಲಧಿಕಾರಿಗಳಿಗೆ ಸಂಕಟವನ್ನು ತಂದು ಕೊಟ್ಟಿದ್ದಾರೆ. ಯಾರಂದರೆ ಆ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಣಾಧಿಕಾರಿಗಳು. ಅದಕ್ಕೆ ಮೂಲವಾಗಿ ಇವರ ತಳವಾರ ಪರಿವಾರ ಅನ್ನತಕ್ಕಂಥದ್ದು ಇವರ ಪರಿಶಿಷ್ಟ ಪಂಗಡ ಹೌದು ಅಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟೀಕರಣ ಕೊಟ್ಟು ಅವರಿಗೆ ಯಾವುದು ತಳವಾರ ಸರ್ಟಿಫಿಕೇಟ್ ಕೊಡಬೇಕು ಬಿಡಬೇಕು ಅನ್ನತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥ ತಹಶೀಲ್ದಾರರು, ಅಲ್ಲಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಹಿಂದುಳಿದ ವರ್ಗದ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಟ್ಟಿದ್ದೇ ಆಯ್ತಪ್ಪ ಅಂದ್ರೆ ನಾವು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಬೇಡರ ಬುಡಕಟ್ಟು ಸಂಘದ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ದಯಮಾಡಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ
ಅಂಬಿಗ, ಕಬ್ಬಲಿಗ, ಕೋಲಿ ಅನ್ನತಕ್ಕಂಥ ಈ ಜಾತಿಯವರಿಗೆ ಯಾವುದೇ ಕಾರಣಕ್ಕೂ ತಳವಾರ ಸರ್ಟಿಫಿಕೇಟ್ ಕೊಡಬಾರ್ದು, ಅವರು ಹಿಂದುಳಿದ ವರ್ಗದಲ್ಲಿ ಬರ್ತಾರ, ಅವರು ಪರಿಶಿಷ್ಟ ಪಂಗಡ ಅಲ್ಲ ಅನ್ನತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.